ಮದ್ಯಪ್ರಿಯರು ಹೇಳೋದೇನಪ್ಪ ಅಂದರೆ ಯಾರೋ ಒಬ್ರು 90 ವರ್ಷ 100 ವರ್ಷ ಬದುಕಿರ್ತಾರೆ. ಹಾಗೇನೆ ಈ ಸ್ಮೋಕಿಂಗ್ ಅವರು 90 ವರ್ಷ ಯಾವುದೋ ಒಂದು ಅವನು ಜೆನೆಟಿಕ್ಸಲ್ಲಿ ಅವ್ನು ಹೋಗಿರ್ತಾನೆ ಅಲ್ಲಿವರೆಗೂ. ಹೌದು, ಅವ್ರು ಬದುಕಿಲ್ವೇನ್ರಿ? ಈಗ ಸ್ಮೋಕ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಸ್ಮೋಕ್ ಮಾಡಿದ್ರೆ ಮಾತ್ರ ಕ್ಯಾನ್ಸರ್ ಬರೋದಾ, ಮಾಡಿದ್ರಿಗೆ ಬರಲ್ವಾ ಅಂತ ಈ ತರ ವಾದ ಮಾಡ್ತಾರೆ. ಫ್ಯಾಟಿ ಲಿವರ್ ನ ನಾವು ಕಂಟ್ರೋಲ್ ಅಲ್ಲಿ ಅಂದ್ರೆ ಫಸ್ಟ್ ಆಫ್ ಆಲ್ ಇಟ್ಸ್ ಅ ಕ್ಯೂರೇಬಲ್ ಡಿಸೀಸ್ ಆರ್ ಲೈಫ್ ಟೈಮ್ ಇರುತ್ತಾ ಹೇಗೆ ಏನು ಅಂತ? ಮುಕ್ಕಾಲು ಭಾಗ ಈ ಎಸ್ಪೆಷಲಿ ನಮ್ಮ ಡಾಕ್ಟರ್ಗಳಲ್ಲೂ ಕೆಲವ್ರಿಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಈ ಫ್ಯಾಟಿ ಲಿವರ್ಗೆ ಯಾವ ಟ್ರೀಟ್ಮೆಂಟು ಇಲ್ಲ. ಇದಕ್ಕೆ ಒಂದೇ ಟ್ರೀಟ್ಮೆಂಟ್ ಏನಂದರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್. ಸರ್, ನೀವು ತಂದೆ ತಾಯಿ ಅಂತಿದ್ದ ಹಾಗೆ ನೆನಪಾಯಿತು. ಈಗ ಕಾಪ್ಸ್ ಜಾಸ್ತಿ ತಿಂದಷ್ಟು ನಮಗೆ ಒಳ್ಳೇದಲ್ಲ ಬಾಡಿಗೆ, ಡಯಾಬಿಟೀಸ್ ಅಥವಾ ಒಬೆಸಿಟಿ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇವರು ವಾದ ಮಾಡೋದು ಏನಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ 3 ಹೊತ್ತು ಅನ್ನ ತಿನ್ಕೊಂಡು ಬಂದಿದ್ದಾರೆ, ಅವ್ರಿಗೇನು ಕಾಯಿಲೆ ಬಂದಿಲ್ಲ, ನಮಗೆ ಯಾಕೆ ಬರುತ್ತೆ ಅಂತ. ಸೊ ಏನು ಹೇಳ್ತೀರಾ ಸರ್? ಇವಾಗ ಇದರಲ್ಲಿ ಭಾಳ ಮಿಸ್ಕನ್ಸೆಪ್ಷನ್ ಇದೆ. ನಾನು ಎಷ್ಟೋ ಬ್ಲಾಗ್ಗಳು ನೋಡಿದ್ದೀನಿ, ವಿಡಿಯೋಗಳು ನೋಡಿದ್ದೀನಿ. ಅದರಲ್ಲೆಲ್ಲ ಹೇಳ್ತಾರೆ ಅಂದರೆ, ಫಸ್ಟ್ ಅವ್ರು ಹೇಳೋದೆ ನಮ್ಮ ಪುರಾತನ ಕಾಲದಲ್ಲಿ ತುಂಬ ಚೆನ್ನಾಗಿದ್ರು, ಅವ್ರು ಹಂಗಿದ್ರು, ಅವ್ರು ಈ ಥರ ತಿಂತಿದ್ರು, ಹಿಂಗೆ ಮಾಡ್ತಾಯಿದ್ರು ಅಂತ. ಯಾರಾದರೂ ಸುಮ್ಮನೆ ಗೂಗಲ್ ಮಾಡಿ ನೋಡಿ ಎಷ್ಟು ವರ್ಷ ಬದುಕ್ತಿದ್ರು. ಜಸ್ಟ್ ಡೂ ಎ ಗೂಗಲ್ ಅಂಡ್ ಸಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿತ್ತು. ಎಲ್ಲ 40 ವರ್ಷ 50 ವರ್ಷಕ್ಕೆಲ್ಲ ಸಾಯೋರು. ನೀವು ನೋಡಿ ಹಿಂದಗಡೆ 1980ಸಲ್ಲೆಲ್ಲ ಎಷ್ಟು ವರ್ಷ ಬದುಕ್ತಿದ್ರು, 1940ಸಲ್ಲಿ ಎಷ್ಟು ವರ್ಷ ಬದುಕ್ತಿದ್ರು. ಇವಾಗಲೇ ನಾವು 74 70 ದಾಟಿರೋದು, 71 72 ಅಂತ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಮೊದಲೆಲ್ಲ ಭಾಳ ಕಮ್ಮಿ ಇತ್ತು. ಯಾರು ನೀವು ಟೆಸ್ಟಿಗೆ ಕರ್ಕೊಂಡು ಹೋಗ್ತಿದ್ದವರು? ಆಯಿತು, ನಿಮ್ಮ ತಂದೆ ತಾಯಿಗಳಲ್ಲಿ ಯಾರು ಅವ್ರನ್ನ ಟೆಸ್ಟ್ ಮಾಡಿಸಿದ್ರಾ? ಯಾವಾಗ ತೋರಿಸಿದ್ರಿ ಅವ್ರನ್ನ? ಸುಮ್ಮನೆ ಇದೊಂದು ಅಸಂಪ್ಷನ್ನು ಹೇಳ್ಬೇಕು, ಹೇಳ್ತಾರೆ. ನಾವು ಮಾಡಿಸಿದ್ದೋ ಹಿಂಗಿದ್ರು ಹಂಗಿದ್ರು, ಅವ್ರು ಚೆನ್ನಾಗಿದ್ರು, ತುಂಬ ಕಾಲ. ಇದು ಹೆಂಗಾಗುತ್ತೆ ಇದು ಅಂತಂದರೆ, ಮದ್ಯಪ್ರಿಯರು ಹೇಳೋದೇನಪ್ಪ ಅಂದರೆ ಯಾರೋ ಒಬ್ರು 90 ವರ್ಷ 100 ವರ್ಷ ಬದುಕಿರ್ತಾರೆ. ಹಾಗೇನೆ ಈ ಸ್ಮೋಕಿಂಗ್ ಅವರು 90 ವರ್ಷ ಯಾವುದೋ ಒಂದು ಜೆನೆಟಿಕ್ಸಲ್ಲಿ ಅವ್ನು ಹೋಗಿರ್ತಾನೆ ಅಲ್ಲಿವರೆಗೂ. ಹೌದು, ಅವ್ರು ಬದುಕಿಲ್ವೇನ್ರಿ ಅಂತ ಹೇಳ್ತಾರೆ. ಇವ್ರು ಬದುಕಿರೋದಲ್ಲಪ್ಪ. ಭಾರತ ದೇಶದಲ್ಲಿ ಆವ್ರೇಜ್ ನೀವು ಸ್ಮೋಕ್ ಮಾಡಿದ್ರೆ ಏನಾಗುತ್ತೆ ಅಂತ ಹೋಗಿ ನೋಡಪ್ಪ. 90% ಏನಾಗವ್ರೆ ಅಂತ ಅದನ್ನ ನೋಡಿ. ನೀವು ಒಬ್ಬರನ್ನ ಹಿಡ್ಕೊಂಡು, ಈಗ ಇದು ಅದೇ ಆಗಿರೋದು, ಒಬ್ಬರನ್ನ ಹಿಡ್ಕೊಂಡ್ಬಿಡೋದು, ಇವ್ರು ಕುಡಿತಿದ್ರು ಸೇರ್ತಿದ್ರು, ಇವ್ರು ಚೆನ್ನಾಗೇ ಅವ್ರೆ ಅಂತಾರೆ. ಹೌದು, ಈಗ ಸ್ಮೋಕ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಸ್ಮೋಕ್ ಮಾಡಿದ್ರೆ ಮಾತ್ರ ಕ್ಯಾನ್ಸರ್ ಬರೋದಾ, ಮಾಡಿದ್ರಿಗೆ ಬರಲ್ವಾ ಅಂತ ಈ ತರ ವಾದ ಮಾಡ್ತಾರೆ. ಬಟ್ ನೀವು ಅಲ್ಲಿ ನೋಡಿ, ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಒಂದು ವಿಸಿಟ್ ಮಾಡಿ, ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ. 60ರಿಂದ 70% ಯಾರಿಗಪ್ಪ ಬಂದಿರೋದ್ರೆ ಸ್ಮೋಕಿಂಗ್ ಮಾಡ್ತಿದ್ದಾಗಣಪ್ಪ ಬಂದೈತೆ ಅಂತ ಹೇಳ್ತಾರೆ. ಲಿವರ್ ಫೇಲ್ಯೂರ್ ಅದನ್ನು ಕೇಳಿ, ಕುಡಿತಿದ್ದಾಗಣಪ್ಪ ಬಂದೈತೆ ಅಂತ. ಯಾಕೆ ಬಂತದು? ಅದ್ರ ಮೇಲೆ ಹಾಕಿರ್ತಾರೆ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಯಾಕೆ ಹಾಕಿದ್ರು? ಇದೆ ಒಬ್ಬರನ್ನ ಒಂದು ಉದಾಹರಣೆಯಾಗಿಟ್ಕೊಂಡು ಈ ಥರ ಜನ ವಾದ ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಸಂತೋಷ, ಅವರ ಒಂದು ಲೆಟ್ ದೆಮ್ ಬಿ ಹ್ಯಾಪಿ, ಅಷ್ಟೇ ನಾವು ಹೇಳ್ಬೋದು. ಆದರೆ ನನ್ನ ದೇಹ ಚೆನ್ನಾಗಿಟ್ಕೋಬೇಕು ಅಂದರೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ ಸರ್, ಫ್ಯಾಟಿ ಲಿವರ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಫ್ಯಾಟಿ ಲಿವರ್ನ ನಾವು ಕಂಟ್ರೋಲಲ್ಲಿ ಅಂದರೆ ಫಸ್ಟ್ ಆಫ್ ಆಲ್ ಇಟ್ಸ್ ಅ ಕ್ಯೂರೇಬಲ್ ಡಿಸೀಸ್ ಆರ್ ಲೈಫ್ ಟೈಮ್ ಇರುತ್ತಾ ಹೇಗೆ ಏನು ಅಂತ? ಫಸ್ಟ್ ಆಫ್ ಆಲ್ ನೀವು ಕಾಯಿಲೆನ ಅರ್ಥ ಮಾಡಿ. ಈಗ ಮುಕ್ಕಾಲು ಭಾಗ ಈ ಎಸ್ಪೆಷಲಿ ನಮ್ಮ ಡಾಕ್ಟ್ರುಗಳಲ್ಲೂ ಕೆಲವ್ರಿಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಭಾಳಷ್ಟು ಜನ ಡಾಕ್ಟ್ರುಗಳು ನೀವು ಫ್ಯಾಟಿ ಲಿವರ್ ಅಂತ ಕೇಳಿ ಏನಾಗಲ್ಲ ಹೋಗಿ ಅಂತ ಕೇಳಿಸ್ತೀವಿ ಅಷ್ಟೇ, ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಫಸ್ಟ್ ಜನ ಅರ್ಥ ಮಾಡ್ಕೋಬೇಕು, ಫ್ಯಾಟಿ ಲಿವರ್ ಈಸ್ ಎ ಲೈಫ್ ಸ್ಟೈಲ್ ಡಿಸೀಸ್, ಜಸ್ಟ್ ಲೈಕ್ ಡಯಾಬಿಟಿಸ್ ಅಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಡಯಾಬಿಟಿಸ್ಗೆ ನೀವು ಭಾಳ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಇದೆ, ನೀವು ಕೊಡ್ಬೋದು. ಈಗೆಲ್ಲ ಕೆಲವೆಲ್ಲ ರಿವರ್ಸು, ಕೆಲವು ಮಾತ್ರ, ಎಲ್ಲರನ್ನೂ ರಿವರ್ಸ್ ಮಾಡೋಕ್ಕಾಗಲ್ಲ. ಕೆಲವು ಈವನ್ ಯು ಕ್ಯಾನ್ ಬ್ರಿಂಗ್ ಡೌನ್ ಟು ಕಂಟ್ರೋಲ್ ದಿ ಡಯಾಬಿಟಿಸ್ ಅಂತ ಇದೆ. ಆದರೆ ಈ ಫ್ಯಾಟಿ ಲಿವರ್ಗೆ ಯಾವ ಟ್ರೀಟ್ಮೆಂಟು ಇಲ್ಲ, ಇವರೆಗೂ ಬಂದಿಲ್ಲ. ಅದು ಯಾಕೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಬಂದಿದ್ದು ಯಾಕೆ ಫ್ಯಾಟಿ ಲಿವರ್ ಅಂದ್ರೆ ಏನು? ನೀವು ಎಕ್ಸಸ್ ಕ್ಯಾಲರೀಸ್ ಹೋಗಲ್ಲಿ ಡೆಪಾಸಿಟ್ ಆಗಿರೋದು. ನೀವು ತಿಂತಲೇ ಇದ್ರೆ ಇದು ಹೆಂಗೆ ಅಂದರೆ, ನಾನು ಬ್ಯಾಂಕಿಗೆ ದುಡ್ಡು ಹಾಕ್ದಂಗೆ, ಖಾಲಿ ಯಾವಾಗುತ್ತೆ ಅಂತ. ದಿನ ಹಾಕ್ತಾ ಇರೋ 1000 ರೂಪಾಯಿ ಅದು ತುಂಬಿಕೊಂಡೇ ಹೋಗ್ತಲೇ ಹೊರತು ಇದು ಕಮ್ಮಿ ಆಗೋದು ಹೇಗೆ? ಇದಕ್ಕೆ ಒಂದೇ ಟ್ರೀಟ್ಮೆಂಟ್ ಏನಂದರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್. ಕೆಲವರು ಡಾಕ್ಟ್ರುಗಳು ಬರೀತಾರೆ, ವಿಟಮಿನ್ಸ್ ಬರ್ಕೊಡ್ತಾರೆ, ಕೆಲವರೆಲ್ಲ ಅದಕ್ಕೆ ಲಿವರ್ ಪ್ರೊಟೆಕ್ಟಿವ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ. ಅದರಿಂದ ಏನು ನಿಮ್ಗೆ ಹೆಚ್ಚಿಗೆ ಎಫೆಕ್ಟ್ ಆಗಲ್ಲ. ನೀವು ಆಗ್ತಾ ಇರೋದೇ, ಈ ಕಾಯಿಲೆ ಬಂದಿರೋದೇ ನೀವು ಎಕ್ಸಸ್ ಕ್ಯಾಲರೀಸ್ ಇಂದ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಈ ಕಾಯಿಲೆ ಸರಿ ಹೋಯ್ತದೆ. ಸೊ ಕ್ಯಾಲರಿ ಡೆಫಿಸಿಟ್ ಡಯಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಲಿವರು ಸರಿ ಹೋಗುತ್ತೆ, ಲಿವರು ಕ್ಲೀನ್ ಆಗುತ್ತೆ. 6 ತಿಂಗಳಲ್ಲಿ ನಿಮ್ಮ ಲಿವರ್ ಚೆನ್ನಾಗಿರುತ್ತೆ. ಓಕೆ, ಮಾಡಿ ನೋಡಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.